ಗುಡ್ ಮಾರ್ನಿಂಗ್ ಗೈಸ್, ವೇವ್ ಟ್ರೇಡಿಂಗ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಈಗ ನಾನು ಬಜಾಜ್ ಫಿನ್ಸರ್ವ್ ಅಲ್ಲಿ ಒಂದು ಪೊಸಿಷನ್ ತಗೊಂಡಿದ್ದೀನಿ. 1603.55 ಪೈಸೆಗೆ ನನ್ನ ಎಂಟ್ರಿ ಟ್ರಿಗರ್ ಆಗಿದೆ. ಇದನ್ನ ಸ್ವಲ್ಪ ನಾನು ಜೂಮ್ ಮಾಡ್ಕೊಂತೀನಿ. ಸೊ ನನ್ನ ಎಂಟ್ರಿ ಹಿಂದಿನ ಲಾಜಿಕ್ ಏನು, ಹಾಗೆ ನಾನು ಯಾಕೆ ಬೈ ಮಾಡಿದೆ ಅನ್ನೋದನ್ನ ನಾನು ನಿಮ್ಗೆ ನೀಟಾಗಿ ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡದೆ ಫುಲ್ ನೋಡಿ. ಸೊ ಇಲ್ಲಿಂದ ನನಗೆ ಒಂದು 22 ಪಾಯಿಂಟ್ಸ್ ಅಪ್ ಆಗ್ಬಹುದು ಅಂತ ಒಂದು ಪ್ಲಾನ್ ಮಾಡಿ ನಾನು ಇದನ್ನ ಬೈ ಮಾಡಿದ್ದೀನಿ. ಇಲ್ಲಿ ಅದಕ್ಕೋಸ್ಕರ ನಾನು ಇಲ್ಲಿ ಎಕ್ಸಿಟ್ ಇಟ್ಟಿದ್ದೀನಿ 1625 ಗೆ ಎಕ್ಸಿಟ್. ಹಾಗೆ ನನ್ನ ಎಂಟ್ರಿ ಪ್ರೈಸ್ 1603.85 ಪೈಸೆ. ಹಾಗೆ ನನ್ನ ಸ್ಟಾಪ್ ಲಾಸ್ ಒಂದು 10 ಪಾಯಿಂಟ್ಸ್ ಲೋ ಇಟ್ಟಿದ್ದೀನಿ ನನ್ನ ಬೈ ಪ್ರೈಸ್ ಗಿನ್ನ 1593.65 ಪೈಸೆ. ಸೊ ಈಗ ಇಲ್ಲಿಂದ ಒಂದು ಅಪ್ ಆಗ್ಬಹುದು ಅಂತ ನನ್ನ ಕ್ಯಾಲ್ಕುಲೇಷನ್. ಏನಾಗುತ್ತೆ ಅಂತ ನಾವು ವೇಟ್ ಮಾಡಿ ನೋಡುವ. ಹಾಗೆ ನನ್ನ ವಿಡಿಯೋಗಳು ಒಂದು 2-3 ಡೇಸ್ ಇಂದ ಬಂದಿರಲಿಲ್ಲ. ನಾನು ಕೆಲವೊಂದು ಪರ್ಸನಲ್ ರೀಸನ್ ಇಂದ ನನಗೆ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಸೊ ಇನ್ ಮುಂದೆ ನಾನು ಡೈಲಿ ಬೇಸಿಸ್ ಅಲ್ಲಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಸಾಕಷ್ಟು ಅದರಿಂದ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ವೇಟ್ ಮಾಡುವ. ಈಗ ಈ ಸ್ಟಾಕ್ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಟಾರ್ಗೆಟ್ ಹಿಟ್ ಆಗುತ್ತಾ ಇಲ್ಲ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡುವ. ಫೈನಲಿ ಇಲ್ಲಿ ನಮ್ಮ ಟಾರ್ಗೆಟ್ ಹಿಟ್ ಆಗಿದೆ. ಸೊ ನನಗೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ, ಯಾಕೆಂದ್ರೆ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಪೊಸಿಷನ್ ತಗೊಂಡಿದ್ದೆ. ಸೊ ಅದರಿಂದ ನನಗೆ ಆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಸೊ ಇಲ್ಲಿ ನೋಡಿ ನಾನು ಮತ್ತೆ ಮಾರ್ಕ್ ಮಾಡಿದ್ದೀನಿ ನನ್ನ ಟಾರ್ಗೆಟ್, ನನ್ನ ಎಂಟ್ರಿ ಪ್ರೈಸ್, ಹಾಗೆ ನಾನು ಬೈ ಮಾಡಿರೋ 100 ಕ್ವಾಂಟಿಟಿ ಇಂಟ್ರಾಡೇ ಅಲ್ಲಿ. ಓಕೆ, ನನ್ನ ಸ್ಟಾಪ್ ಲಾಸ್ ಕೂಡ 10 ಪಾಯಿಂಟ್ಸ್ ನನ್ನ ಬೈ ಪ್ರೈಸ್ ಗಿನ್ನ ಬಿಲೋ. ಸೊ ಇಲ್ಲಿ ನಾನು ನನ್ನ ಪ್ರಾಫಿಟ್ ಎಷ್ಟಾಗಿದೆ ಅಂತ ನಾವು ಒಂದು ಕ್ಯಾಲ್ಕುಲೇಟ್ ಮಾಡೋದಾದ್ರೆ 100 into 22.25 ಪೈಸೆ ನಾನು ಕ್ಯಾಪ್ಚರ್ ಮಾಡಿರೋ ಪಾಯಿಂಟ್. ಸೊ ಅಲ್ಲಿಗೆ ನನ್ನ ಒಂದು ಪ್ರಾಫಿಟ್ 2225 ರುಪೀಸ್ ನನ್ನ ಪ್ರಾಫಿಟ್. ಸೊ ಇಲ್ಲಿ ನೀವು ಈಗ ನಾನು ಹೇಳೋದೇನಂದ್ರೆ ಒಂದು ಪ್ರಾಪರ್ ನಾಲೆಜ್ ಹಾಗೆ ಒಂದು ಪ್ರಾಪರ್ ಚಾರ್ಟ್ ಸೆಟಪ್ ಇದ್ರೆ ಯಾರು ಕೂಡ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಬಹುದು. ಆದ್ರೆ ನಿಮಗೆ ಇಂಟ್ರಾಡೇ ಹಾಗೆ ನಿಮಗೆ ಆಪ್ಷನ್ ಮಾಡಬೇಕು ಅಂದ್ರೆ ಹೈ ಎಕ್ಸ್ಪೀರಿಯನ್ಸ್ ಬೇಕು. ನೀವು ಅಟ್ಲೀಸ್ಟ್ 1 or 2 ಇಯರ್ಸ್ ಪ್ರಾಕ್ಟೀಸ್ ಮಾಡಲೇಬೇಕು. ಅದನ್ನೆಲ್ಲ ಫ್ಯೂಚರ್ ಅಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಜೊತೆಲಿ ಈಗ ನಾನು ನನ್ನ ಒಂದು ಟ್ರೇಡ್ ಹಿಂದಿನ ಲಾಜಿಕ್ ಏನು, ನಾನು ಯಾಕೆ ಇಲ್ಲಿ ಬೈ ಮಾಡಿದೆ ಅನ್ನೋದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದನ್ನೆಲ್ಲ ತೆಕ್ಕೊಂಡ್ಬಿಡುವ. ಇಲ್ಲಿ ನಾನು ಮೇನ್ ಆಗಿ ನನ್ನ ವೇವ್ ಅನಾಲಿಸಿಸ್ ಮಾಡಿದ್ದೆ. ವೇವ್ ಅನಾಲಿಸಿಸ್ ಪ್ರಕಾರ ಈ ಒಂದು ಝೋನ್ ಏನಿದೆಯಲ್ವಾ, ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಜೊತೆಯಲ್ಲಿ ನನ್ನ WTK ಇಂಡಿಕೇಟರ್ ಕೂಡ ನೋಡಿ, ಈ ಡಾಟ್ ನಿಮಗೆ ಡ್ಯಾಶ್ ಲೈನ್ ಏನ್ ಕಾಣ್ತಿದೆಯಲ್ವಾ, ಅದು ನನ್ನ WTK ಇಂಡಿಕೇಟರ್. ಹಾಗೆ ರೆಡ್ ಲೈನ್ ನನ್ನ WTK ಇಂಡಿಕೇಟರ್ ಒಂದು ಝೋನ್. ಸೊ ನೋಡಿ ಇಂಡಿಕೇಟರ್ ಎಷ್ಟು ನನಗೆ ನೀಟಾಗಿ ಸಪೋರ್ಟ್ ಕೊಟ್ಟಿದೆ ಅಂತ ಅಂದ್ರೆ ಪ್ರತಿಯೊಂದು ಝೋನ್ ಅಲ್ಲೂ. ಸೊ ಇಲ್ಲಿಂದ ಕೆಳಗಡೆ ಬಿದ್ದು ಕೂಡ ನನ್ನ VWAP ಸಪೋರ್ಟ್ ತಗೊಂಡು ಅದೇ ಇಂಡಿಕೇಟರ್ ಅಲ್ಲಿ ಒಂದು ಸಪೋರ್ಟ್ ಝೋನ್ ಅಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಮೇಲೆ ಇವತ್ತು ಕ್ಲೋಸ್ ಕೊಟ್ಟು ನಿಂತಿದೆ ನನಗೆ ಮಾರ್ಕೆಟ್. ಸೊ ಇನ್ನ ಹೋಗ್ತಾ ಇದೆ, ಬಟ್ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ನಾವು ಅದಕ್ಕೆ ಟೆನ್ಷನ್ ತಗೊಳಂಗಿಲ್ಲ. ನಮ್ಮ ಟಾರ್ಗೆಟ್ ಅಚೀವ್ ಆಯ್ತು ಅಂದ್ರೆ ನಾವು ಟೆನ್ಷನ್ ತಗೊಳಂಗಿಲ್ಲ. ಸೊ ಇದು ಒಂದು WTK ಇಂಡಿಕೇಟರ್. ಸೊ ಈ ಇಂಡಿಕೇಟರ್ ನಾನು ನಿಮಗೆ ಫ್ಯೂಚರ್ ಅಲ್ಲಿ ನಾನು ಇದನ್ನ ನಿಮಗೆ ಹೇಗೆ ಯೂಸ್ ಮಾಡೋದು ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆ ನಿಮಗೆ ಕೊಡ್ತೀನಿ. ನಾನು ಈಗಲೇ ಕೊಟ್ಬಿಟ್ರೆ ನೀವೇನ್ ಮಾಡ್ತೀರಾ, ನನಗೆಲ್ಲ ಗೊತ್ತು ಅಂತ ಯೂಸ್ ಮಾಡ್ತೀರಾ, ಕಳ್ಕೊಂತೀರಾ. ಸೊ ನಮ್ಮ ಚಾನಲ್ ಉದ್ದೇಶ ಬಂದು ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಮ ಚಾನಲ್ ಇಂದ ಕಲ್ತು ಎಂಟ್ರಿ ಆಗ್ತಾರೋ ಆದಷ್ಟು ಅವರು ಲಾಸ್ ಮಾಡ್ಕೊಳ್ಬಾರ್ದು ಅನ್ನೋದು ನಮ್ಮ ಒಂದು ಇಂಟೆನ್ಷನ್. ಓಕೆ, ಸೊ ಆ ಇಂಟೆನ್ಷನ್ ಇಂದ ಸ್ಟಾರ್ಟ್ ಮಾಡಿರೋದು. ನಮ್ಮ ಕರ್ನಾಟಕದಲ್ಲಿರೋರು ಎಲ್ಲರೂ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಎಕ್ಸ್ಪರ್ಟ್ ಆಗಬೇಕು, ಅವರು ಕೂಡ ಅರ್ನ್ ಮಾಡಬೇಕು ಅನ್ನೋದು ನಮ್ಮ ಒಂದು ಇಂಟೆನ್ಷನ್. ಸೊ ನಿಮ್ಗೆ ಗೊತ್ತಿರಬಹುದು, ಸಾಕಷ್ಟು ವಿಡಿಯೋಗಳು ಬರ್ತವೆ, 10-20 ಸಾವಿರ ಇಸ್ಕೊಂತಾರೆ, ನಿಮ್ಗೆ ಏನು ಹೇಳಲ್ಲ. ಸೊ ಆ ತರ ನಮ್ಮ ಚಾನಲ್ ಇಂದ ನಿಮ್ಗೆ ಯಾವತ್ತೂ ಆಗಲ್ಲ. ಸೊ ವೇಟ್ ಮಾಡಿ, ಏನು ನಮ್ಮ ಚಾನಲ್ ಹೇಗೆ ಹೋಗುತ್ತೆ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ನೀವು ವೇಟ್ ಮಾಡ್ತಾ ನೋಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು ಗೈಸ್. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್.